ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ 8ನೇ ತರಗತಿ ಗದ್ಯ ಪಾಠ ತಲಕಾಡಿನ ವೈಭವ ಈ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮಕ್ಕಳೇ, ಇದು ಒಂದು ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕಥನ, ಕನ್ನಡ ಸಾಹಿತ್ಯದ ಒಂದು ಭಾಗ. ಆ ಒಂದು ಪ್ರವಾಸ ಕಥನದಿಂದ ಈ ಪಾಠ ಭಾಗವನ್ನು ಆರಿಸಿ ನಿಮಗೆ ಇಟ್ಟಿದ್ದಾರೆ. ನಿನ್ನೆಯ ತರಗತಿಯ ಕೆಲವು ವಿಚಾರಗಳನ್ನು ಪುನರ್ಮನನ ಮಾಡಿಕೊಂಡು ಉಳಿದ ಪಾಠ ಭಾಗದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ನಿನ್ನೆಯ ತರಗತಿಯಲ್ಲಿ ಮಕ್ಕಳೇ ನಾವು ಹಿರೇಮಲ್ಲೂರು ಈಶ್ವರನ್ ಕವಿ ಪರಿಚಯವನ್ನ ತಿಳ್ಕೊಂಡು ಮಕ್ಕಳೇ, ಪ್ರವಾಸ ಕಥನ ಅಂದ್ರೆ ಏನು, ಪ್ರವಾಸ ಕಥನದ ಭಾಗಗಳು ಯಾವುವು, ಪ್ರವಾಸ ಕಥನಗಳ ಒಂದು ವೈಶಿಷ್ಟ್ಯತೆಗಳೇನು, ಆ ಪ್ರವಾಸ ಕಥನದಲ್ಲಿ ನಾವು ಕಲಿತಿರ್ತಕ್ಕಂತಹ ಪ್ರವಾಸ ಕಥನ ಇದು ಸ್ಥಳೀಯ ಪ್ರವಾಸ ಕಥನ. ಈ ಸ್ಥಳೀಯ ಪ್ರವಾಸ ಕಥನದ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಈ ಕವಿ ಲೇಖಕರು 1950ನೇ ಇಸ್ವಿ ಅಕ್ಟೋಬರ್ ತಿಂಗಳ ಮಂಗಳವಾರ ಅಂದ್ರೆ 20ನೇ ತಾರೀಕು ಈ ಒಂದು ಪ್ರವಾಸ ಕಥನವನ್ನ ಬರೆಯುತ್ತಾ ಇದ್ದಾರೆ. ಆ ಬರೀತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸುತ್ತಣ ಲೋಕ ಅಂದ್ರೆ ಅವರ ಜೊತೆಗಿದ್ದಂತಹ ಸ್ನೇಹಿತರೆಲ್ಲ ಮಲಗಿದರೆ, ಅವರು ಮಾತ್ರ ಬರೀತಾರೆ. ಇವರು ಶಿವಸಮುದ್ರದ ನಿಲ್ಮನೆಗೆ ಹೋದಂತ ಸಂದರ್ಭದಲ್ಲಿ ಇವರನ್ನ ಸ್ವಾಗತಿಸಿದಂತಹ ಸುಬ್ರಹ್ಮಣ್ಯಂ ಅವರ ಬಗ್ಗೆ ನಾವು ತಿಳ್ಕೊಂಡು, ಅದಾದ್ಮೇಲೆ ಈ ತಲಕಾಡಿನ ಇತಿಹಾಸದಲ್ಲಿ ಏನೇನಿದೆ, ಗಂಗರ ಇತಿಹಾಸ ಇದೆ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನವಿದೆ, ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲದಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿದ ಮಡಿದ ವೀರ ಉಜ್ವಲರ ಚರಿತ್ರೆ ಇದೆ. ವೀರರ ಉಜ್ವಲರ ಒಂದು ಚರಿತ್ರೆ ಈ ಒಂದು ತಲಕಾಡಿನಲ್ಲಿ ಸಿಗ್ತದೆ. ಗಂಗರ ರಾಜ್ಯ ಗಂಗಾವಾಡಿ ಅಂತಕ್ಕಂತಹ ಹೆಸರು ಪಡ್ಕೊಂಡಿತ್ತು. ಇವರ ಮೊದಲ ರಾಜಧಾನಿ ಕೋಲಾರ ಅಂತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಂಡಿದ್ದು ಮಕ್ಕಳೇ. ಆ ಕೋಲಾರದಿಂದ ತಲಕಾಡಿಗೆ ಸುಮಾರು 500 ಇಸವಿಯಲ್ಲಿ ಹರಿವರ್ಮ ತಲಕಾಡನ್ನು ಬದಲಾವಣೆ ಮಾಡ್ತಾನೆ. ಅಲ್ಲಿಂದ 5 ಶತಮಾನಗಳವರೆಗೆ, ಅಂದರೆ 500 ವರ್ಷಗಳಿಂದ 1000 ವರ್ಷದವರೆಗೆ ಗಂಗರು ತಲಕಾಡನ್ನ ಆಳುತ್ತಾರೆ. ಅಲ್ಲಿಯವರೆಗೆ ತಲಕಾಡು ಇವರ ರಾಜಧಾನಿಯಾಗಿತ್ತು ಅಂತಕ್ಕಂಥ ವಿಚಾರವನ್ನ ತಿಳ್ಕೊಂಡಿದ್ದು. ಇನ್ನು ಉಳಿದ ಭಾಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತ್ತು. ಅವನ ಹೆಸರು ಚಾವುಂಡರಾಯ. ಆತ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ರಾಯ, ಅಣ್ಣ ಎಂದು ಸಂಬೋಧಿಸಿದರು. ಅವನಿಗೆ ಕನ್ನಡದ ಏಳಿಗೆ ಹಂಬಲವೇ ಹಂಬಲ. ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ನೋಡಿ ಮಕ್ಕಳೇ, ತಲಕಾಡನ್ನ ಆಳಿದಂತಹ ರಾಜರುಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ, ಈ ಪುಣ್ಯಭೂಮಿ ತಲಕಾಡು. ಇವರೊಂದಿಗೆ, ಇವರ ಜೊತೆಯಲ್ಲಿ ಕೊನೆಯವರೆಗೂ ಒಂದು ಜೀವ ಇದ್ದು. ಅವರು ಯಾರಪ್ಪ ಅಂದ್ರೆ ಚಾವುಂಡರಾಯ. ಚಾವುಂಡರಾಯನ ಹೆಸರು ಕೇಳಿದ್ರು ಮಕ್ಕಳೇ. ಈ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ
ಜೊತೆಯಲ್ಲಿ ಇದ್ದಂತಹ ಒಂದು ಹಿರಿಯ ಜೀವ ಅಂದ್ರೆ ಯಾರೋ ಚಾವುಂಡ ರಾಯ. ಈತ ಮಾರಸಿಂಹ, ರಾಜಮಲ್ಲ, ರಕ್ಕಸ ಗಂಗರ ಮಂತ್ರಿ ಕೂಡ ಆಗಿದ್ದ. ಇವರು ಮಂತ್ರಿ. ಅವನನ್ನ ಜನ ಹೆಸರಿಡಿದು ಯಾವ ಕರೀತಿರ್ಲಿಲ್ಲಂತೆ ಮಕ್ಕಳೇ. ಚಾವುಂಡರಾಯನಿಗೆ ಜನ ಏನಂತ ಕರೀತಿದ್ರಪ್ಪ ಅಂದ್ರೆ ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ರು. ಏನಂತ ಸಂಬೋಧಿಸುತ್ತಿದ್ರು? ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ಕನ್ನಡ ಭಾಷೆಯನ್ನ ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂತಹ ಮಹಾದಾಶಯವನ್ನು ಹೊಂದಿದ್ದಂತಹ ಒಬ್ಬ ಕವಿ ಚಾವುಂಡರಾಯ. ಈ ಚಾವುಂಡರಾಯ ಒಂದು ಕೃತಿಯನ್ನ ಬರೆದಿದ್ದಾರೆ. ಅದರ ಹೆಸರು ಚಾವುಂಡರಾಯ ಪುರಾಣ. ಚಾವುಂಡರಾಯ ಬರೆದ ಕೃತಿ ಯಾವುದೋ? ಚಾವುಂಡರಾಯ ಪುರಾಣ. ಈ ಚಾವುಂಡರಾಯ ಪುರಾಣದಲ್ಲಿ ಏನನ್ನು ಒಳಗೊಂಡಿದೆಯಪ್ಪ ಅಂದ್ರೆ 63 ಪುಣ್ಯ ಪುರುಷರ ಚರಿತ್ರೆ ಈ ಚಾವುಂಡರಾಯ ಪುರಾಣದಲ್ಲಿ ಇದೆ ಮಕ್ಕಳೇ. ಇದು ನಮ್ಮ ಕನ್ನಡಕ್ಕೆ ಚಾವುಂಡರಾಯ ಕೊಟ್ಟ ಕಾಣಿಕೆ, ದಾನ. ಅರ್ಥ ಆಗ್ತಿದೆಯಾ ಮಕ್ಕಳೇ? 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದವಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು. ಇಲ್ಲಿ ರಾಯನಿದ್ದಾನೆ, ಅತ್ತಿಮೊಬ್ಬೆ ಇದ್ದಾಳೆ, ಅಜಿತ ಸೇನರ ಗುರುಗಳ ಶಿಷ್ಯರುಂದವಿದೆ ಎಂದು ಕಲಾಶ್ರೀ ವಿಹರಿಸುವ ನಂದನವನ. ನೋಡಿ ಮಕ್ಕಳೇ, 10ನೇ ಶತಮಾನದಲ್ಲಿ ರನ್ನ ಮುದುಗೊಳಲಿನಿಂದ ಓಡಿ ಬರ್ತಾನೆ. ಯಾತಕ್ಕಾಗಿ ಬರ್ತಾನಪ್ಪ ಅಂದ್ರೆ ಈತ ಬಳೆ ಮಾರುವ ಉದ್ಯಮವನ್ನು ಹೊಂದಿದಂಥವ್ರು. ಬೆಳೆಗಾರರು ಅಂತ ಕೇಳ್ತೀವಲ್ಲ ಮಕ್ಕಳೇ, ಆ ಬೆಳೆಗಾರರು ಒಂದು ವೃತ್ತಿಯನ್ನ ಹೊಂದಿದ್ದಂತಹ ಮನೆತನ ರನ್ನ ಇಲ್ಲಿ ಓಡಿ ಬರ್ತಾನೆ. ಎಲ್ಲಿಗೆ? ತಲಕಾಡಿಗೆ ಬರ್ತಾನೆ ಮಕ್ಕಳೇ. ಯಾಕೆ ಬಂದಪ್ಪ ಅಂದ್ರೆ ಅಲ್ಲಿ ರಾಯನಿದ್ದಾನೆ, ಅತ್ತಿಮೊಬ್ಬೆ ಇದ್ದು ಮಕ್ಕಳೇ, ದಾನ ಚಿಂತಾಮಣಿ ಅಂತ ಹೆಸರನ್ನ ಪಡೆದಿರ್ತಕ್ಕಂಥವಳು. ಅದರ ಜೊತೆಗೆ ಅಜಿತ ಸೇನ ಗುರುಗಳ ಶಿಷ್ಯರುಂದ ಇದ್ದಿದ್ದು ಕೂಡ ತಲಕಾಡಿನಲ್ಲಿ. ಇಲ್ಲಿ ಏನಿದೆಯಪ್ಪ ಅಂದ್ರೆ ಕಲಾಶ್ರೀ ಕಲೆಯನ್ನು ಒಳಗೊಂಡಿರ್ತಕ್ಕಂತಹ ನಂದನ ವನ ಇದ್ದ ಹಾಗೆ ಇದ್ದಂತಹ ಒಂದು ನಾಡು ಕನ್ನಡ ನಾಡು. ಅದರಲ್ಲಿ ತಲಕಾಡು ಮಕ್ಕಳೇ, ಕಲೆಗಳ ಬೀಡು ಅಂತ ಕರಿತೀವಿ. ಆ ಕಲಾಶ್ರೀ ವಾಸ ಮಾಡ್ತಿದ್ದಂತಹ, ವಿಹರಿಸಿದ್ದಂತಹ ನಾಡು ತಲಕಾಡು. ಹಾಗಾಗಿ ನನ್ನ ಆ ಒಂದು ಜಾಗದಿಂದ ಮುದವಳಲಿನಿಂದ ತಲಕಾಡಿಗೆ ಓಡಿ ಬಂದ. ಅವನಿಗೂ ಕೂಡ ಕಲೆ ಸಾಹಿತ್ಯ ಅಂದ್ರೆ ತುಂಬಾ ಅಭಿಮಾನ, ಮತ್ತು ಅವನು ಕೂಡ ಒಬ್ಬ ಕವಿಯ. ತನಗೆ ಆಸಕ್ತಿ ಇರ್ತಕ್ಕಂತಹ ವಿಚಾರ ಸಿಗುತ್ತೆ ಅಂತ ಹೇಳಿ ತನ್ನೂರನ್ನ ಬಿಟ್ಟು ಅಲ್ಲಿಂದ ತಲಕಾಡಿಗೆ ಬರ್ತಾನೆ ಮಕ್ಕಳೇ. ಗಂಗಾವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನೆಡೆ ಹಾರಿಸುತ್ತಾ, ಓ ಕನ್ನಡ ನಾಡು, ಆ ಕನ್ನಡ ನುಡಿ ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. 500 ವರ್ಷಗಳ ಕಾಲ ಆಡಳಿತವನ್ನು ಮಾಡುತ್ತಿದ್ದಂತಹ ಈ ಗಂಗರ ನಾಡು ತಲಕಾಡಿನ ಮೇಲೆ ಬೇರೆ ರಾಜರ ಒಂದು ಕಣ್ಣು ಬೀಳ್ತದೆ ಮಕ್ಕಳೇ. ಆ ಒಂದು ರಾಜ ಯಾವುದು, ರಾಜಮನೆತನ ಯಾವುದು ಅಂದ್ರೆ ಚೋಳ ಮನೆತನ. ಯಾವುದೋ ಚೋಳ. ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ಚೋಳರು ಬಂದರು, ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ, ವೈಕುಂಠ ನಾರಾಯಣ,
ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ವಿಕ್ರಮ ಚೋಳನ ಸೇನಾನಿ ಆದಿಯವನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು, ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನು, ಯಾರು ಹೋದರೆ ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ತಲಕಾಡಿನ ಕೆಟ್ಟ ಹೊತ್ತು ಕಾಯ್ದುಕೊಂಡು ಉಳಿದಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಗಂಗರ ನಾಡಿನ ಕೆಳಗೆ ಯಾರ ಮುಂದೆ ಗಾಳಿ ಬೀಸಿತೋ? ಚೋಳರು ಬಂದ್ರು, ತಲಕಾಡಿನ ಗಂಗರನ್ನ ಸೋಲಿಸಿದ್ರು, ಅವರ ಆಡಳಿತವನ್ನ ಆರಂಭ ಮಾಡಿದ್ರು. ಅವರು ಕೂಡ ಗುಡಿಗಳನ್ನ ಕಟ್ಟಿಸಿದ್ರು. ಯಾವ ಗುಡಿಗಳನ್ನ ತಲಕಾಡಿನಲ್ಲಿ ಕಟ್ಟಿಸಿದರಪ್ಪ ಅಂದ್ರೆ ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ, ಈ ಗುಡಿಗಳನ್ನ ಕಟ್ತಾರೆ. ಇವರಾದ್ಮೇಲೆ ಬರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಹೊಯ್ಸಳರು. ಗಂಗರ ನಾಡನ್ನ ಚೋಳರು ಆಕ್ರಮಿಸ್ಕೊತಾರೆ. ಚೋಳರ ಒಂದು ಆಳ್ವಿಕೆಯ ನಂತರ ಅದನ್ನ ಆವರಿಸಿಕೊಂಡಂತಕ್ಕಂಥವ್ರು, ಆಡಳಿತವನ್ನ ಚುಕ್ಕಾಣಿ ಹಿಡಿತಕ್ಕಂಥದ್ದು ಹೊಯ್ಸಳರು. ಹೊಯ್ಸಳರ ದೊರೆ ವಿಷ್ಣುವರ್ಧನ. ಹೊಯ್ಸಳರ ದೊರೆ ಯಾರು? ವಿಷ್ಣುವರ್ಧನ. 1116ರಲ್ಲಿ ಚೋಳರನ್ನು ಸೋಲಿಸಿ ಹೊಯ್ಸಳರು ಅಧಿಕಾರಕ್ಕೆ ಬರ್ತಾರೆ. ಆ ಒಂದು ಯುದ್ಧದಲ್ಲಿ ವಿಕ್ರಮ ಚೋಳನ ಸೇನಾನಿಯಾಗಿದ್ದಂತಹ ಆದಿಯವನನ್ನ ಮನೆಗೆ ಕಳಿಸ್ತಾನೆ. ಆದಿಯವನ ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ನೋಡ್ಕೊಳ್ತಿರ್ತಾನೆ. ಚೋಳರ ಒಂದು ಸಂಸ್ಥಾನದ ಅಧೀನದಲ್ಲಿದ್ದಂತಹ ದೊರೆ ಆದಿಯವ. ಆ ವಿಕ್ರಮ ಚೋಳನ ಕುತಂತ್ರದಿಂದ ಹೊಯ್ಸಳರ ಒಂದು ರಾಜ್ಯದ ಮೇಲೆ ಕಣ್ಣು ಹಾಕುವ ಪ್ರಯತ್ನವನ್ನ ಮಾಡ್ತಾನೆ. ಆಗ ಹೊಯ್ಸಳರು ಎಚ್ಚೆತ್ತುಕೊಂಡು ಆ ಚೋಳರ ದೊರೆಯಾಗಿರ್ತಕ್ಕಂತಹ ಗಂಗರನ್ನು, ಒಂದು ತಲಕಾಡನ್ನ ಆಡಳಿತ ಮಾಡ್ತಿದ್ದಂತಹ ಆದಿಯವನನ್ನ ಸೋಲಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನ ಆರಿಸ್ತಾರೆ. ಗೊತ್ತಾಗ್ತಿದೆ ಮಕ್ಕಳೇ? ಗೆಲುವಿನ ಸ್ಮಾರಕವಾಗಿ ನೋಡಿ, ವಿಷ್ಣುವರ್ಧನನು ಕೂಡ ತನ್ನ ಗೆಲುವಿನ ಒಂದು ಸ್ಮಾರಕವಾಗಿ, ಗೆಲುವಿನ ಒಂದು ನೆನಪಿಗಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣ, ಯಾವ ಒಂದು ದೇವಾಲಯ? ವಿಜಯನಾರಾಯಣ ದೇವಾಲಯವನ್ನ, ಗುಡಿಯನ್ನ ಕಟ್ಟುತ್ತಾರೆ ಮಕ್ಕಳೇ. ಗೆಲುವಿನ ಕಥನವನ್ನು ಬಣ್ಣಿಸಿದೆ ನೋಡಿ. ಇವೆಲ್ಲ ವಿಚಾರಗಳು ಕೂಡ ತಲಕಾಡಿನಲ್ಲಿ ಸಿಗ್ತದೆ ಮಕ್ಕಳೇ. ಗಂಗರು, ಚೋಳರು, ಹೊಯ್ಸಳರ ವಿಷ್ಣುವರ್ಧನ, ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ, ವಿಜಯನಾರಾಯಣ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿದರು. ವಿಷ್ಣುವರ್ಧನ ತನ್ನ ಗೆಲುವಿನ ಒಂದು ಬಣ್ಣನೆಯನ್ನು ಬಣ್ಣಿಸ್ತಾರೆ ಮಕ್ಕಳೇ. ಹೊಯ್ಸಳರು ಹೋದ ಮೇಲೆ, ಹೊಯ್ಸಳರ ಒಂದು ಅವಧಿ ಮುಗಿದ ಮೇಲೆ ಯಾರು ಬಂದ್ರು ಗೊತ್ತಾ? ಒಂದು ತಲಕಾಡಿಗೆ ವಿಜಯನಗರದ ರಾಯರು.
ಅತ್ಯಂತ ಒಂದು ಹೆಸರುವಾಸಿಗೆ ಪಡೆದಿರ್ತಕ್ಕಂತಹ ರಾಜಮನೆತನ ಮೈಸೂರಿನ ಒಡೆಯರು ಬಂದ್ರು. ವಿಜಯನಗರದ ಅರಸರಾದ್ಮೇಲೆ ಮೈಸೂರಿನ ಒಡೆಯರು. ಆದರೆ ಯಾರು ಬಂದ್ರು, ಯಾರು ಹೋದ್ರೇನು, ತಿರುಗುವ ಕಾಲಚಕ್ರವನ್ನ ನಿಲ್ಲಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಮಕ್ಕಳೇ. ತಲಕಾಡಿಗೆ ಕೆಟ್ಟ ಹೊತ್ತು ಬಂದಿತ್ತು. ತಲಕಾಡು ಹಾಳಾಗುವ ಸ್ಥಿತಿ ಕೊನೆಯ ಹಂತ ತಲುಪಿತ್ತು. ಆ ಒಂದು ಕೆಟ್ಟ ಹೊತ್ತನ್ನ ತಡಿಲಿಕ್ಕೆ ಯಾರಿಂದಲೂ ಯಾವ ತಪಸ್ಸನ್ನ ಮಾಡೋದು ಕೂಡ ಅದು ಸಾಧ್ಯ ಆಗಲಿಲ್ಲ. ಕೊನೆಗೆ ತಲಕಾಡು ಹಾಳಾಗಿ ಹೋಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದಂತಹ ಹಿರೇಮಲ್ಲೂರು ಈಶ್ವರನವರು ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡಂತಹ ಅನುಭವವನ್ನ ಇಲ್ಲಿ ಹೇಳ್ಕೊತಾ ಇದ್ದಾರೆ. ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತುಕೊಂಡೊಯ್ಯುತ್ತಿದ್ದ 2 ಮೋಟಾರ್ಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಡಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗೀತೆಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ಇದು ಕೀರ್ತಿನಾರಾಯಣ ದೇಗುಲ. ಕ್ರಿಸ್ತ ಶಕ 1117ನೆಯ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದರು. ಅರ್ಥ ಆಗ್ತಾ ಇದೆ ಮಕ್ಕಳೇ? ನಾ ಮುಂದೆ ತಾ ಮುಂದೆ ಇಲ್ಲಿ ನೋಡ್ಬೇಕು. ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಅದನ್ನು ನೋಡಕ್ ಹೋಗ್ತಿದ್ದಂತಹ ವಾಹನಗಳು ಬಹಳಷ್ಟಿರ್ತವೆ ಮಕ್ಕಳೇ. ಹಾಗೆ ಪ್ರವಾಸಿಗರನ್ನ ಕೊಂಡೊಯ್ತಿದ್ದಂತಹ 2 ಮೋಟಾರ್ಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ಬಂದದ್ದು ತಲಕಾಡಿನ ಒಂದು ನೆಲ. ಅದರಲ್ಲಿ ಈ ತಲಕಾಡನ್ನ ಆಳಿದಂತಹ ರಾಜಮನೆತನವನ್ನು ಆ ಒಂದು ದೇಗುಲ ಹಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ, ಹಕ್ಕಿಯಂತೆ ಜೋರಾಗಿ ಹೋಯ್ತು. ಪಾತರಗಿತ್ತಿ ಚಿಟ್ಟೆಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ಇದೆಲ್ಲ ಹೊಸ ಪದ ಇದೆ ಮಕ್ಕಳೇ. ಮೃಗಜಲ. ಪಾತರಗಿತ್ತಿ ಚಿಟ್ಟೆ ಮಕ್ಕಳು. ಪಾತರಗಿತ್ತಿ ಅಂದ್ರೆ ಮೃಗಜಲ ಅಂತಕ್ಕಂತಹ ವಿಚಾರವನ್ನ ಗಮನಿಸಬೇಕು. ಇಲ್ಲಿ ಟಿಪ್ಪಣಿಯ ಒಂದು ಭಾಗಕ್ಕೆ ಬನ್ನಿ. ಅದರ ವಿವರಣೆ ಹೇಗಿರುತ್ತೆ ಅಂತ ನಿಮಗೆ ತಿಳಿಸಿ ಹೇಳ್ಕೊಡ್ತೇನೆ ಮಕ್ಕಳೇ. ವಿಶಾಲ ಮರುಭೂಮಿಯಲ್ಲಿ ಸಮತಟ್ಟಾದ ಬಟ್ಟ ಬಯಲಿನಲ್ಲಿ ನೀರಿಲ್ಲದಿದ್ದರೂ ಬಿಸಿಲಿನ ಜಳದಿಂದಾಗಿ ದೂರದಿಂದ ನೋಡುವಾಗ ನೀರಿದ್ದಂತೆ ಭಾಸವಾಗುವುದು. ಅರ್ಥ ಆಗ್ತಾ ಇದೆ ಮಕ್ಕಳೇ? ಮರುಭೂಮಿ, ವಿಶಾಲವಾದ ಮರುಭೂಮಿ ಅಂದ್ರೆ ಮರಳು. ಸಮತಟ್ಟು ಅಂದ್ರೆ ಸಮವಾಗಿರ್ತಕ್ಕ. ಬಟ್ಟ ಬಯಲು ಅಂದ್ರೆ ಏನು ಇಲ್ಲ, ಬರೀ ಮರಳು, ಸಮತಟ್ಟಾದ ಮರಳು. ನೀರಿಲ್ಲದೆ ಇದ್ರೂ ಕೂಡ ಆ ಒಂದು ಬಿಸಿಲಿನ ಜಳಕ್ಕೆ, ಬಿಸಿಲಿನ ಶಾಖಕ್ಕೆ ದೂರದಲ್ಲಿ ನೋಡಿದಾಗ ನೀರಿದ್ದಂತೆ ಭಾಸ ಆಗ್ತದೆ. ಇದನ್ನು ಕಂಡ ಬಿಸಿಲಿನ ಜಳಕ್ಕೆ ಕಂಗಾಲಾಗಿ ಬಾಯಾರಿದ ಪ್ರಾಣಿಗಳು, ಇವತ್ತು ಮರುಭೂಮಿ ಅಂತ ಪ್ರದೇಶದಲ್ಲಿ ವಾಸ ಮಾಡುವ ಪ್ರಾಣಿಗಳಿಗೆ ನೀರಿನ ಬಯಕೆಯನ್ನು ತೀರಿಸಿಕೊಳ್ಳಲು ಸ್ವಲ್ಪ ಕಷ್ಟ. ನೀರು ಸಿಕ್ಕಿತೆಂದು ಸಂತೋಷದಿಂದ ಬಂದಾಗ ನಿರಾಶೆಗೆ ಒಳಗಾಗ್ತದೆ. ಯಾಕೆಂದ್ರೆ ದೂರದಿಂದ ನೋಡಿದ್ರೆ ಏನ್ ಕಾಣಿಸ್ತಾ ಇದೆ? ನೀರು ಕಾಣಿಸ್ತಾ ಇದೆ. ಆದರೆ ಅಲ್ಲಿ ನೋಡಿದ್ರೆ ಏನಿರೋದಿಲ್ಲ, ನೀರಿರೋದಿಲ್ಲ. ಮತ್ತೆ ಮುಂದೆ ನೋಡುತ್ತೆ ಆ ಪ್ರಾಣಿ. ಆಗ ಅನತಿ ದೂರದಲ್ಲಿ, ಸ್ವಲ್ಪ ದೂರದಲ್ಲಿ ಮತ್ತೆ ನೀರಿದ್ದಂತೆ ಕಾಣಿಸ್ತದೆ. ಓಡುತ್ತೆ ಅಲ್ಲಿಗೆ. ಅಲ್ಲೋದ್ರೂ ಕೂಡ ಮೃಗಕ್ಕೆ ಏನ್ ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ಕಾಣೋದಿಲ್ಲ.
ಹೀಗೆ ನೀರಿಲ್ಲದ ಜಾಗದಲ್ಲಿ ನೀರಿದ್ದಂತೆ ಭಾಸವಾಗುವುದೇ ಮೃಗಜಲ. ನೀರಿದ್ದ ಕಾಣಿಸುತ್ತೆ, ಅಲ್ಲೋಗಿ ನೋಡಿದ್ರೆ ನೀರಿರೋದಿಲ್ಲ. ಹಾಗೆ ನೀರಿದ್ದ ಹಾಗೆ ಕಂಡು ನೀರಿಲ್ಲದೆ ಇರುವಂತಹ ಸ್ಥಳವನ್ನ ನಾವು ಏನಂತ ಕರಿತೀವಿ? ಮೃಗಜಲ ಅಂತ ಕರಿತೀವಿ ಮಕ್ಕಳೇ. ಆ ಮೃಗಜಲ ಇದ್ದಂಗೆ ಕಾಣಿಸ್ತೋ, ಆದ್ರೆ ತಕ್ಷಣ ಹೋಗ್ಬಿಡ್ತು. ಯಾವ ದೇವಾಲಯ? ಕೀರ್ತಿನಾರಾಯಣ ದೇವಾಲಯ. ಕ್ರಿಸ್ತ ಶಕಾಬ್ದ ಎಷ್ಟರಲ್ಲಿ ಈ ಒಂದು ದೇವಾಲಯವನ್ನು ಕಟ್ಟಿದಾರಪ್ಪ ಅಂದ್ರೆ 1117. ಅಂದ್ರೆ ಇದು ಹೊಯ್ಸಳರ ವಿಷ್ಣುವರ್ಧನ ದೊರೆ ಕಟ್ಟಿರ್ತಕ್ಕಂತಹ ಒಂದು ದೇವಾಲಯ. ಯಾಕೋಸ್ಕರ ಈ ದೇವಾಲಯವನ್ನು ಕಟ್ತಾನಪ್ಪ ಅಂದ್ರೆ ತಲಕಾಡನ ಜಯವನ್ನ ಪಡ್ಕೋತಾನೆ, ಹೋರಾಟವನ್ನ ಮಾಡಿ ತಲಕಾಡನ್ನ ಗೆದ್ದಂತಹ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಈ ಕೀರ್ತಿನಾರಾಯಣ ದೇವಾಲಯವನ್ನ ಕಟ್ಟಿರ್ತಕ್ಕಂಥದ್ದು. ಇದು ಎಷ್ಟರಲ್ಲಿ ಕಟ್ಟಿರ್ತಕ್ಕಂಥದ್ದು? 1117ನೇ ಇಸವಿಯಲ್ಲಿ ಈ ಒಂದು ದೇವಾಲಯವನ್ನ ವಿಷ್ಣುವರ್ಧನ ಮಹಾರಾಜ ಹೊಯ್ಸಳರ ದೊರೆ ಕಟ್ಟಿರ್ತಕ್ಕಂಥದ್ದು. ಕೀರ್ತಿನಾರಾಯಣ ದೇಗುಲದ ಆಚೆಗೆ 150 ಗಜ ಅಂತರದಲ್ಲಿ ವೈದೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವ ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪಿಯ ಹಜರಾಮರಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ನೋಡಿ ಮಕ್ಕಳೇ, ಎಷ್ಟು ಸುಂದರವಾದ ಈ ವೀರನಾರಾಯಣನ ಗುಡಿ ಆದ್ಮೇಲೆ ನಮಗೆ ಸಿಗ್ತಕ್ಕಂತಹ ಒಂದು 150 ಗಜಗಳ ಅಂತರದಲ್ಲಿ ಸಿಗ್ತಕ್ಕಂಥದ್ದೇ ಈ ಕೀರ್ತಿನಾರಾಯಣ ದೇವಾಲಯ. ಈ ಕೀರ್ತಿನಾರಾಯಣ ದೇವಾಲಯದಿಂದ 150 ಗಜ ಅಂತರದಲ್ಲಿ ನಮ್ಗೆ ಯಾವ ಒಂದು ದೇವಾಲಯ ಸಿಗ್ತದೆ? ವೈದೇಶ್ವರ. ಮೊದಲು ಸಿಗ್ತಕ್ಕಂಥದ್ದು ಕೀರ್ತಿನಾರಾಯಣ. ಈ ಕೀರ್ತಿನಾರಾಯಣ ದೇವಾಲಯದಿಂದ 150 ಗಜ ದೂರದಲ್ಲಿ ಸಿಗ್ತಕ್ಕಂಥದ್ದು ವೈದೇಶ್ವರ ದೇವಾಲಯ. ಈ ದೇವಾಲಯ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಂದಿದೆ. ಯಾವ ಸಂದರ್ಭದಲ್ಲಿ ಅಥವಾ ಯಾವ ಕಾಲದಲ್ಲಿ ಈ ವೈದೇಶ್ವರ ದೇವಾಲಯ ಕಟ್ಟಿದ್ರು ಅಂತಕ್ಕಂಥದ್ದು ತಿಳಿದು ಬಂದಿಲ್ಲ. ನಿಶ್ಚಿತವಾಗಿ ಅಂದ್ರೆ ನಿಖರವಾಗಿ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇತ್ತೀಚೆಗೆ ಆ ದೇವಾಲಯಗಳ ಒಂದು ವಾಸ್ತು ಶಿಲ್ಪಿಗಳು ಅವುಗಳ ಅಧ್ಯಯನವನ್ನು ಮಾಡುವಂತಹ ಸಂದರ್ಭದಲ್ಲಿ, ಅವುಗಳ ಬಗ್ಗೆ ಪೂರ್ಣ ವಿವರಣೆಯನ್ನು ಕಲೆ ಹಾಕಿದ ಸಂದರ್ಭದಲ್ಲಿ ಇದು 13ನೇ ಶತಮಾನದ ಪೂರ್ವದಲ್ಲಿ ತಂದಿರುವರು. ಎಷ್ಟನೇ ಶತಮಾನದಲ್ಲಿ ಕಟ್ಟಿರ್ಬೋದು? 13ನೇ ಶತಮಾನದ ಪೂರ್ವದಲ್ಲಿ, ಪ್ರಾರಂಭದಲ್ಲಿ ಈ ದೇವಾಲಯ ಕಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗುತ್ತೆ. ಹೆಂಗೆ, ಯಾವ ಆಧಾರದ ಮೇಲೆ ಈ ಒಂದು ಇಸ್ವಿಯನ್ನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ದೇವಾಲಯದ ಹೊರವಲಯದಲ್ಲಿರುವ ಕಲಶಗಳು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಮಕ್ಕಳೇ? ಆ ವೈದೇಶ್ವರ ದೇವಾಲಯದ ಹೊರವಲಯದಲ್ಲಿರ್ತಕ್ಕಂತಹ ಕಲಶ. ಕಲಶ ಅಂದ್ರೆ ನೋಡಿದ್ರಲ್ವಾ, ಗೋಪುರದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಗರ್ಭಗುಡಿಯ ಗೋಪುರ. ಗರ್ಭಗುಡಿಯಲ್ಲಿ ಗೋಪುರ ಅಂದ್ರೆ ಗರ್ಭದ ಒಂದು ದೇವರ ಮೂರ್ತಿ ಇರ್ತಕ್ಕಂತಹ ಒಂದು ಗೋಪುರ. ಈ ಶಿಲ್ಪ ನಿರ್ಮಾಣದಲ್ಲಿ ತೋರಿರುವ ವಿಶಿಷ್ಟ ರೂಪಗಳು, ಆ ಶಿಲ್ಪಿ
ಆ ಒಂದು ನಿರ್ಮಾಣದ ಸಂದರ್ಭದಲ್ಲಿ ತೋರಿರ್ತಕ್ಕಂತಹ ಅಥವಾ ಕೆಲವು ವಿಶಿಷ್ಟ ರೂಪಗಳನ್ನು ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿಯೂ ಸೇರಿದಂತೆ ಈ ಕಾಲವನ್ನು ನಿರ್ಧರಿಸುವು. ಒಂದು ಕಳಸ, ಇನ್ನೊಂದು ಗರ್ಭಗುಡಿಯ ಗೋಪುರ, ಮೂರನೇದು ವಿಶಿಷ್ಟ ರೂಪ, ಜೊತೆಗೆ ಕಟ್ಟಡಕ್ಕೆ ಉಪಯೋಗಿಸಿರ್ತಕ್ಕಂತಹ ಸಾಮಗ್ರಿ. ಇವುಗಳೆಲ್ಲವನ್ನ ಆಧಾರವಾಗಿ ಇಟ್ಟುಕೊಂಡ್ರೆ ಈ ಒಂದು ದೇವಾಲಯ ಶೃಂಗೇರಿಯಲ್ಲಿರ್ತಕ್ಕಂತಹ ವಿದ್ಯಾಶಂಕರ ದೇಗುಲಕ್ಕೆ ಹೋಲಿಕೆ ಆಗ್ತದೆ. ಯಾವ ದೇವಾಲಯಕ್ಕೆ ಹೋಲಿಕೆ ಆಗ್ತದೆ? ಶೃಂಗೇರಿ ಹೋಗಿದ್ದೀರ ಮಕ್ಕಳೇ? ಶೃಂಗೇರಿಯ ವಿದ್ಯಾಶಂಕರ ದೇಗುಲ. ಎರಡನೇದು ಹಂಪೆಯ ದೇವಾಲಯಕ್ಕೆ ಹೋಗಿದ್ದು. ಹಂಪೆ ದೇವಾಲಯ, ಹಂಪೆಗೆ ಹೋಗಿದ್ರೆ ಈ ದೇವಾಲಯವನ್ನು ನೋಡಿ. ಹಜರಾಮರಗ್ನಿ, ಹಂಪೆಯ ಗುಡಿ, ಜೊತೆಗೆ ತಾಡಪತ್ರಿಯ ಲೇಪಾಕ್ಷಿ ಮಂದಿರ. ಈ ಮೂರು ದೇವಾಲಯಗಳು ವೈದ್ಯೇಶ್ವರ ದೇವಾಲಯದ ರಚನೆಯ ರೀತಿಯಲ್ಲಿಯೇ ರಚನೆಯಾಗಿರ್ತಕ್ಕಂಥದ್ದು, ಅಥವಾ ಈ ಮೂರು ದೇವಾಲಯಗಳ ರೀತಿಯಲ್ಲಿಯೇ ವೈದ್ಯೇಶ್ವರ ದೇವಾಲಯ ರಚನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದೇವಾಲಯಗಳು 13ನೇ ಶತಮಾನದ ಪೂರ್ವದಲ್ಲಿ ರಚನೆಯಾಗಿರೋದ್ರಿಂದ ವೈದ್ಯೇಶ್ವರ ದೇವಾಲಯವು ಕೂಡ 13ನೇ ಶತಮಾನದಲ್ಲಿ ಅಥವಾ 13ನೇ ಶತಮಾನದ ಪೂರ್ವದಲ್ಲಿ ರಚನೆಯಾಗಿದೆ ಅಂತ ವಾಸ್ತುಶಿಲ್ಪಿಗಳು ಹೇಳ್ತಾ ಇದ್ದಾರೆ. ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ಗೊತ್ತಾಗ್ತಿದ್ದೀರ ಮಕ್ಕಳೇ? ಇಷ್ಟು ವಿಚಾರ ಇದನ್ನ ನೀವು ಗಮನಿಸಬೇಕು. ಹೇಗೆ ಹೇಳ್ತಾರೆ? ಸಂಜೆ ಧಾವಿಸಿತು, ಬರುತ್ತಲಿದ್ದಿತು ಕಪ್ಪು ಪರದೆ, ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಿತ್ತು. ಸಂಜೆ ಧಾವಿಸಿ ಬರುತ್ತಲಿದ್ದಿತು ಕಪ್ಪು ಪರದೆ, ಇಳಿಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತು. ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮರಳೇಶ್ವರ ದೇವಾಲಯದೆಡೆಗೆ, ಮರಳೇಶ್ವರನಿಂದ ಗೋಕರ್ಣದ, ಅಲ್ಲಿಂದ ವೀರಭದ್ರನೆಡೆಗೆ ಮರಳಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುಪಾತಗಳನ್ನು ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದ್ದೆವು. ವೈದ್ಯೇಶ್ವರ ದೇವಾಲಯವನ್ನು ನೋಡಿಕೊಂಡು ಮುಂದೆ ಬರ್ತಾ ಇತ್ತು. ಅಷ್ಟೊತ್ತಿಗಾಗಲೇ ಸಂಜೆ ಧಾವಿಸ್ತಾ ಇತ್ತು, ಸಂಜೆ ಬರ್ತಾ ಇತ್ತು. ಕಪ್ಪು ಪರ್ದೆ ಭೂಮಿ ಮೇಲೆ ಬರ್ತಾ ಇತ್ತು. ಇಳೆಯ ಮಕ್ಕಳ ಭೂಮಿ, ರಭಸದಿಂದ ಇಳಿತಾ ಇತ್ತು. ಸಕತ್ಲಾದ ಸಂದರ್ಭ ನೋಡ್ತಿರಲ್ವಾ? ನಿಧಾನವಾಗಿ ಕಡಿಮೆ ಆಗ್ತಾ ಇರುತ್ತೆ ಸೂರ್ಯನ ಒಂದು. ನಾವಾಗ ಪಾತಾಳೇಶ್ವರನಿಗೆ ನೋಡೋದು. ವೈದ್ಯೇಶ್ವರ ಆದ್ಮೇಲೆ ಯಾವ ನೋಡೋರು? ಪಾತಾಳೇಶ್ವರ. ಪಾತಾಳೇಶ್ವರ ಗುಡಿಯಿಂದ ಮರಳೇಶ್ವರ, ಮರಳೇಶ್ವರ ಗುಡಿಯಿಂದ ಗೋಕರ್ಣೇಶ್ವರ, ಗೋಕರ್ಣೇಶ್ವರದಿಂದ ವೀರಭದ್ರನೆಡೆಗೆ, ವೀರಭದ್ರ ದೇವಾಲಯ ಕಡೆಗೆ ಹೋಗ್ತಾ ಇದೆ. ಮರಳಿನಲ್ಲಿ ನಡೆಯೋದು ಬಹಳ ಕಷ್ಟ ಮಕ್ಕಳೇ. ತುಂಬಾ ಬೇಗ ಕಾಲು ನೋವು ಬರ್ತದೆ. ಕಾಲುಗಳನ್ನು ಸಿಕ್ಕಿ ಹಾಕೊಳ್ತಿದ್ದ ಕಾಲುಗಳನ್ನ ಕಸುವಿನಿಂದ ಕೀಳುತ್ತಾ, ಕಸುವು ಅಂದ್ರೆ ಸಿಕ್ಕಾಕೊಂಡಿರೋದನ್ನು ಕೀಳೋದು, ಮುಂದಕ್ಕೆ ಬಾಗಿ ಉದ್ವೇಗ ಅನುಪಾತವನ್ನು ಬೆಂದ ಹೃದಯದಲ್ಲಿರಿಸಿಕೊಂಡು, ಉದ್ವೇಗ ಅನುಪಾತ ಅವುಗಳನ್ನ ಈ ನೊಂದ ಮನಸ್ಸಿನೊಳಗಡೆ ಹೃದಯದಲ್ಲಿರಿಸಿಕೊಂಡು ಮುಂದೆ ನೋಡಬೇಕು ಅಂತಕ್ಕಂತಹ ನಾಗಾಲೋಟದಲ್ಲಿ ತೊಡಗಿರುವ ಮುಂದೆ ಹೋಗ್ತಾ ಇದ್ವಿ. ಇನ್ನು ಉಳಿದಂತೆ ಏನೇನನ್ನ ನೋಡಬಹುದು ಅಂತಕ್ಕಂತಹ ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.
ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟು ವಿಚಾರಗಳನ್ನ ತಿಳ್ಕೊಂಡ್ವು. ಇಷ್ಟು ವಿಚಾರಗಳಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಪಾಠಭಾಗ ಅರ್ಥ ಆಯಿತು ಅಂತ 2 ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ. ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ. ರಾಯ ಅಣ್ಣ ಎಂದು ಜನರು ಯಾರನ್ನು ಕರೆಯುತ್ತಿದ್ದರು? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಮಕ್ಕಳೇ? ಹೇಳಿ. ಎಸ್, ಚಾವುಂಡರಾಯನನ್ನ ಕರೆತಿದ್ರು. ವೆರಿ ಗುಡ್. ಇನ್ನೊಂದು ಪ್ರಶ್ನೆ. ಮುದಗೊಳಲಿನಿಂದ ತಲಕಾಡಿಗೆ ಒಬ್ಬ ಕವಿ ತನ್ನ ಕಲೆಯನ್ನ ಪ್ರಸ್ತುತಪಡಿಸೋದಕ್ಕೋಸ್ಕರ ಓಡಿ ಬರ್ತಾನೆ. ಹಾಗಾಗಿ ಮುದಗೊಳಲಿನಿಂದ ತಲಕಾಡಿಗೆ ಬಂದ ಕವಿ ಯಾರು? ಯಾರು ಮಕ್ಕಳೇ? ಎಸ್, ರನ್ನ. ಅರ್ಥ ಆಗ್ತಾ ಇದೆಯಲ್ವಾ? ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಮಕ್ಕಳೇ. ಹಾಗಾಗಿ ನಾವು ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಉಳಿದ